ಇವತ್ತು ಈ ಉರಿ ಬಿಸಿಲು ಈ ಬೇಸಿಗೆಗಂತೂ ಒಳ್ಳೆ ತಂಪಾದ ಮಸಾಲ ಮಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಂತೂ ಮಕ್ಕಳಂತೂ ಮಸಾಲ ಮಜ್ಜಿಗೆಗಂತೂ ಅಂತ ಸಖತ್ ಇಷ್ಟಪಟ್ಟು ಕುಡಿತಾರೆ. ಅವರೇ ಕೇಳಿ ಕೇಳಿ ಮಾಡಿಸ್ಕೊಂಡು ಕುಡಿತಾ ಇರೋದು ಮಜ್ಜಿಗೆನ. ಹಂಗಾಗಿ ಮಕ್ಕಳೇ ಇಷ್ಟೊಂದು ಇಷ್ಟಪಟ್ಟು ಕುಡಿತಾ ಇದ್ದಾರಲ್ಲ ಅಂತೇಳಿ ಒಂದು ವಿಡಿಯೋನೇ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನಾನು ಯಾವ ರೀತಿ ಮಸಾಲ ಮಜ್ಜಿಗೆ ಮಾಡ್ತೀನಿ ಅಂತ ಹೇಳಿ ಒಂದ್ಸಲ ಕೊನೆವರೆಗೂ ವಿಡಿಯೋ ನೋಡಿ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ನೀವು ಇಷ್ಟಪಟ್ಟು ಕುಡಿಬೋದು. ಈ ಬಿಸಿಲಿಗಂತೂ ಎಷ್ಟು ಮಜ್ಜಿಗೆ ಕುಡಿದ್ರೂ ಏನು ಬೇಜಾರೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಸಾಲ ಮಜ್ಜಿಗೆ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಮನೆಯಲ್ಲಿ ಮಕ್ಕಳೆಲ್ಲ ಪ್ಯಾಕೆಟ್ ಮಜ್ಜಿಗೆನೇ ಕೇಳ್ತಾ ಇರ್ತಾರೆ, ಹಂಗಾಗಿ ನೀವೇ ಮನೆಯಲ್ಲಿ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಾಡೋದು ಯಾವ ರೀತಿ ನೋಡೋಣ ಅಂತ ಬನ್ನಿ. ಎಲ್ರಿಗೂ ನಮಸ್ಕಾರ, ರತ್ನ ಚಾನಲ್ಗೆ ಸ್ವಾಗತ. ನಾನು ಇವಾಗ ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಮಜ್ಜಿಗೆ ಕಡ್ಕೊಳ್ತೀನಿ. ಅಂದರೆ ಇದೇನು ದೊಡ್ಡ ವಿಷಯ ಏನಲ್ಲ ಮಜ್ಜಿಗೆ ಮಾಡೋದು. ಅಂದರೆ ನಾನು ಈ ರೀತಿ ಮಾಡ್ತೀನಿ. ಎಲ್ಲರೂ ಮನೆಯಲ್ಲೂ ಮಸಾಲ ಮಜ್ಜಿಗೆ ಮಾಡೇ ಮಾಡ್ತಾರೆ, ಯಾರಿಗೇನು ಬರಲ್ಲ ಅಂತೇನಿಲ್ಲ. ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋನ ಹಾಕ್ತಾ ಇದ್ದೀನಿ. ಮಜ್ಜಿಗೆ ಮೊಸರನ್ನ ನಾನು ಸ್ವಲ್ಪ ಗಂಟಿಲ್ದಿರೆ ಹಾಗೆ ನೀಟಾಗಿ ಕಡ್ಕೊಳ್ತೀನಿ. ಕಡ್ದ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಪಕ್ಕಕ್ಕೆ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಟು ಅಷ್ಟರಲ್ಲಿ ಈ ಮಸಾಲನ ಕುಟ್ಕೊಳ್ತೀನಿ. ಇದೆಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನು. ಅಂದರೆ ನಾನು ಕುಟಾಣಿನಲ್ಲಿ ಕುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕುಟಾಣಿ ಇಲ್ಲ, ಹಾಗಾಗಿ ನಾನು ಇದೇ ಥರ ಈ ಇದೆ ತರಕಾರಿ ಹಚ್ಚೋ ಮಣೆ ಮೇಲೆ ಹಾಕ್ಕೊಂಡು ಕುಟ್ತಾ ಇದ್ದೀನಿ. ಒಂದು ಕಲ್ಲು ತೊಗೊಂಡು, ನೀವು ಬೇಕಿದ್ರೆ ಕುಟಾಣಿ ಇದ್ರೆ ಕುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 2 ಗ್ಲಾಸ್ ಮಜ್ಜಿಗೆಗೆ ಮೆಜರ್ಮೆಂಟ್ಗೆ ನಾನು ಮಾಡ್ತಾ ಇರೋದು. ಈ ರೀತಿಯಾಗಿ ತೆರಿಯಾಗಿ ಕುಟ್ಕೊಂಡ್ಬಿಟ್ಟಿದ್ದೀನಿ. ಕುಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಹಾಕ್ಕೊಳ್ತೀನಿ. ಮೊಸರು ಮೇಲ್ಗಡೆ ಬೆಣ್ಣೆ ಆ ಥರ ಏನೋ ಬಂತು ಅಂತಂದರೆ ಮಜ್ಜಿಗೆ ಕಡ್ದಿಟ್ಟಾಗ ತೆಗೆದು ಬಿಡಿ. ನಾನು ಫ್ರಿಡ್ಜಿಂದ ಮೊಸರು ಅವಾಗ ತೆಗೆದು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೊಸರು ಮಜ್ಜಿಗೆನೂ ಸ್ವಲ್ಪ ಕೋಲ್ಡ್ ಆಗಿ ಒಂಥರ ಮಸಾಲ ಮಜ್ಜಿಗೆ. ಈ ಬಿಸಿಲಿಗಂತೂ ತಿಳಿ ಮಜ್ಜಿಗೆ ಮಾಡಿಕೊಂಡು ಸ್ವಲ್ಪ ಮಾಮೂಲಿ ಉಪ್ಪು ಹಾಕ್ಕೊಂಡು ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಹೀಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮಕ್ಕಳು ಒಬ್ಬೊಬ್ಬರು ಖಾರ ತಿನ್ನಲ್ಲ, ಹಾಗಾಗಿ ಖಾರ ಕುಡಿಯಲ್ಲ. ಜಾಸ್ತಿ ಖಾರ ಆದರೆ ಮೀಡಿಯಮ್ ಆಗಿ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಲಾಸ್ಟ್ ಒಂದು ಸ್ವಲ್ಪ ಈ ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೂಡ ಕೊಟ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ಆ ಥರ ಒಗ್ಗರಣೆ ಇಷ್ಟ ಇಲ್ಲ, ಈ ಥರ ಪ್ಲೈನ್ ಆಗಿರೋದೇ ಇಷ್ಟ. ಹಾಗಾಗಿ ನಾನು ಅದನ್ನೇ ಮಾಡಿದ್ದೀನಿ. ಕೆಲವೊಬ್ಬರು ಒಗ್ಗರಣೆನೂ ಕೂಡ ಕೊಡ್ತಾರೆ, ನೀವು ಕೊಟ್ಕೊಳ್ಳಿ. ನಾನು ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಇದಂತೂ ತುಂಬ ಸುಲಭ ಕೂಡ. ಈ ಬೇಸಿಗೆಗಂತೂ ಮಜ್ಜಿಗೆ ಅಂದರೆ ಎಲ್ರಿಗೂ ಇಷ್ಟನೇ. ಇದು ಈ ಬಿಸಿಲು, ಈ ಬೇಸಿಗೆ ಅಂತೂ ತುಂಬ ಬಿಸಿಲಿದೆ, ಹಾಗಾಗಿ ಆದಷ್ಟು ಎಲ್ಲರೂ ಮಜ್ಜಿಗೆನೇ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರಲ್ಲ, ಹೀಗೆ ಎರಡು ಕೂಡ ಈ ಥರ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಈ ಥರ ದೊಡ್ಡ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ 2.5 ಗ್ಲಾಸ್ ಆಗುತ್ತೆ. ಸ್ವಲ್ಪ ಈ ಥರ ನೀರು ಥರ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ತೀರ ನೀರು ಇರಬಾರ್ದು, ಮಜ್ಜಿಗೆ ಸ್ವಲ್ಪ ತೀರ ಗಟ್ಟಿನೂ ಇರಬಾರ್ದು. ಮಸಾಲ ಮಜ್ಜಿಗೆ ಅಂದಮೇಲೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು ಮಜ್ಜಿಗೆ ಅಂತೂ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತೇಳಿ. ಮಜ್ಜಿಗೆ ಅಂತೂ ಸಖತ್ತಾಗಿತ್ತು ಮಾತ್ರ. ಮಜ್ಜಿಗೆ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಮಕ್ಕಳು ಮನೆಯಲ್ಲಂತೂ ಕೇಳಿ ಕೇಳಿ ಮಾಡಿಸ್ಕೊಂಡು ಕುಡಿತಾ ಇರ್ತಾರೆ. ಈ ಮಜ್ಜಿಗೆ ಅಂತೂ ನಮ್ಮ ಮನೆಯಲ್ಲಂತೂ ಫೇಮಸ್ ಆಗೋಗ್ಬಿಟ್ಟೈತೆ. ನೋಡ್ತಾ ಇದ್ದೀರಲ್ಲ, ಮಕ್ಕಳಂತೂ ಎಷ್ಟು ಬೇಗ ಕೇಳಿ ಕೇಳಿ ಮಾಡ್ಕೊಂಡು ಕುಡಿತಾರೆ. ಯಾಕಂದರೆ ಮಕ್ಕಳು ಅಷ್ಟು ಮಜ್ಜಿಗೆ ಕುಡಿತಾ ಇರಲಿಲ್ಲ. ಈ ಥರ ಮಸಾಲ ಮಜ್ಜಿಗೆನ ಹೊರಗಡೆ ತೊಗೊಂಡು ಕುಡಿತಾ ಇದ್ರು. ನಾನೇನು ಮಾಡಿದೆ, ಒಂದ್ಸಲ ಮನೆಯಲ್ಲೇ ಈ ಥರ ಮಾಡಿಕೊಟ್ಟೆ. ಅವಾಗಿಂದ ಅವರು ಮನೆಯಲ್ಲಿ ಇದೇ ಮಜ್ಜಿಗೆನೇ ಮಾಡಿಸ್ಕೊಂಡು ಕುಡಿತಾರೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಮಜ್ಜಿಗೆ ಅಂತೇಳಿ, ಸಖತ್ತಾಗಿತ್ತು. ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂದರೆ ಒಂದೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.